ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಇಂದಿನ ತರಗತಿಯಲ್ಲಿ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ಮಾಡ್ತಾ ಹೋಗ್ತಿದ್ದೀನಿ. ದೀಸ್ ಆರ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಎಲ್ಲರೂ ಇದಕ್ಕೆ ಸಂಬಂಧಿಸಿದಂಥ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ಆ್ಯಪ್ ಕೂಡ ರೆಡಿಯಾಗಿದೆ. ಇದಕ್ಕೆ ಸಂಬಂಧಿಸಿದ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವವರಿಗೆ ಎಲ್ಲ ಸಬ್ಜೆಕ್ಟಿಗೂ ರಿಲೇಟೆಡ್ ಆಗಿ ವಿಡಿಯೋಗಳು ಸಿಗ್ತಿದ್ದಾವೆ. ಆ ರೀತಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡಿಬೋದು. ಇದು ಒಂದು 60 ದಿನದ ಕೋರ್ಸ್ ಆಗಿದೆ. ಹಾಗಾದರೆ ಇವತ್ತಿನ ಕಾನ್ಸೆಪ್ಟನ್ನು ಶುರು ಮಾಡ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಎಕ್ಸಾಮ್ಗಳು CR ಮತ್ತು DRಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅದರ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗಾದರೆ ಮೊದಲನೇ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. 2019ರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 2019 ರಿಲೇಟೆಡ್ ಆಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ, HDI. ಇದರಲ್ಲಿ ಭಾರತದ ಸ್ಥಾನವನ್ನು ಕೇಳಿದರೆ ಹಾಗಾದರೆ ಭಾರತ 179ನೇ ಸ್ಥಾನದಲ್ಲಿ ಇದೆ. ಹಾಗಾದರೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ HDIಯನ್ನು ಬಿಡುಗಡೆ ಮಾಡೋರು ಯಾರು ಅಂತಂದರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ UNDP ಅವರು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ HDIಯನ್ನು ಬಿಡುಗಡೆಯನ್ನು ಮಾಡ್ತಾರೆ. ಹಾಗಾದರೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ದೇಶ ಕೇಳಿದರೆ ನಾರ್ವೆ ಇದೆ. ನಾರ್ವೆ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಬರುತ್ತೆ. ನೆಕ್ಸ್ಟ್ ಕೊನೆಯ ಸ್ಥಾನದಲ್ಲಿ ನೈಜರ್ ದೇಶ ಬರುತ್ತೆ. ಓಕೆನಾ? ಮೊದಲನೇ ಸ್ಥಾನ ನಾರ್ವೆ, ಎರಡನೇದು ಸ್ವಿಟ್ಜರ್ಲ್ಯಾಂಡ್, ಕೊನೆಯ ಸ್ಥಾನದಲ್ಲಿ ನೈಜರ್ ದೇಶ ಬರುತ್ತೆ. ಹಾಗಾದರೆ ಭಾರತದ ಸ್ಥಾನ 129 ಇದೆ. ನೆಕ್ಸ್ಟು ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಯನ್ನು ನೀಡಿದವರು, ಈ ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಹೇಳಿದವರು ಅಂದರೆ ಭಾರತದ ಅರ್ಥಶಾಸ್ತ್ರಜ್ಞರಾದಂತಹ ಅಮರ್ತ್ಯ ಸೇನ್ ರವರು ಮತ್ತು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ರವರು. ಇವರು ಈ HDI ರಿಪೋರ್ಟ್ ಬಗ್ಗೆ ವರ್ಕ್ ಮಾಡಿ ಈ HDI ಸೂಚ್ಯಾಂಕವನ್ನು ಬಿಡುಗಡೆ ಮಾಡಬೇಕು ಜಾಗತಿಕವಾಗಿ ಅಂತ ಹೇಳಿ ಪರಿಕಲ್ಪನೆಯನ್ನು ನೀಡಿದವರು ಅಮರ್ತ್ಯ ಸೇನ್ ಮತ್ತು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ರವರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಾನವ ಅಭಿವೃದ್ಧಿ ಅದು ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಬರ್ತಾ ಹೋಗೋದಾದರೆ, ನಾವು ಪ್ರತಿ ವರ್ಷ ಡಿಸೆಂಬರ್ 10 ಏನಂತ ಆಚರಣೆ ಮಾಡ್ತೀವಿ ಅಂದರೆ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕಂದರೆ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆ ಆಗುತ್ತೆ. ಆ ಒಂದು ದಿನದ ನೆನಪಿಗೋಸ್ಕರ ಪ್ರತಿ ವರ್ಷ ಡಿಸೆಂಬರ್ 10ನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿದ್ರೆ ವಿಶ್ವ ಮಾನವ ದಿನ ಅಂತಂದು ಡಿಸೆಂಬರ್ 29ನ್ನು ಆಚರಣೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ 29 ಕುವೆಂಪುರವರ ಜನ್ಮದಿನ. ಯಾಕಂದರೆ ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ಏನಂತಂದರೆ ಅವರು ವಿಶ್ವ ಮಾನವತೆಯ ಒಂದು ಪ್ರತೀಕವನ್ನು ತೋರಿಸಿಕೊಟ್ಟವರು. ಅದಕ್ಕೋಸ್ಕರ ಅವರ ದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಸೂಚ್ಯಾಂಕ ಬರುತ್ತೆ, ಮಾನವ ಬಂಡವಾಳ ಸೂಚ್ಯಾಂಕ. ಡೋಂಟ್ ಕನ್ಫ್ಯೂಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಆ್ಯಂಡ್ ಮಾನವ ಬಂಡವಾಳ ಸೂಚ್ಯಾಂಕ, ಇವೆರಡನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮಾನವ ಬಂಡವಾಳ ಸೂಚ್ಯಾಂಕ 2020 ಇದನ್ನು ವರ್ಲ್ಡ್ ಬ್ಯಾಂಕ್ರವರು ಏನು ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ವರ್ಲ್ಡ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇಲ್ಲಿದೆ, ವಾಷಿಂಗ್ಟನ್ DC ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ ಯಾವುದು? ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿ. ಹಾಗಾದರೆ ಈ ಮಾನವ ಬಂಡವಾಳ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವನ್ನು ನೋಡ್ತಾ ಹೋದರೆ ಭಾರತ 116ನೇ ಸ್ಥಾನದಲ್ಲಿದೆ. 116ನೇ ಸ್ಥಾನ. ಮೊದಲನೇ ಸ್ಥಾನ ಸಿಂಗಾಪುರ ಪಡ್ಕೊಂಡಿದೆ. ಇದು ಏನು ಮಾನವ ಬಂಡವಾಳ ಸೂಚ್ಯಾಂಕ, ಅದು ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಷಿಯೇಟ್ ಇದೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ಭಾರತ 129, ಮಾನವ ಬಂಡವಾಳ ಸೂಚ್ಯಾಂಕ ಕೇಳಿದರೆ ಭಾರತ 116ನೇ ಸ್ಥಾನವನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಪಾಸಿಬಲ್ ಒಂದು ಕಾನ್ಸೆಪ್ಟ್. ದೇಶದ ಮೊದಲ ಮಾನಸಿಕ ಆರೋಗ್ಯ ಸಹಾಯವಾಣಿ. ದೇಶದಲ್ಲೇ ಮೊದಲನೇ ಬಾರಿಗೆ ಮಾನಸಿಕವಾಗಿ ಇರುವಂಥ ಒಂದು ಆರೋಗ್ಯ ಸಹಾಯವಾಣಿಯನ್ನು ಕಿರಣ್ ಅನ್ನೋ ಒಂದು ಹೆಸರಿನ ಮೂಲಕ ಏನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಓಕೆನಾ? ಇಟ್ ಇಸ್ ಎ ಟೋಲ್ ಫ್ರೀ ನಂಬರ್. ಈ ನಂಬರ್ ಏನಿದೆ, ಟೋಲ್ ಫ್ರೀ ನಂಬರ್ ಏನಿದೆ ಅಂದರೆ ಟೋಲ್ ಫ್ರೀ ನಂಬರ್
1800599019 ಇದು ಒಂದು ಟೋಲ್ ಫ್ರೀ ನಂಬರ್ ಆಗಿದೆ. ಹಾಗಾದರೆ ಯಾವ ಇಲಾಖೆಯವರು ಮಾಡಿದ್ದಾರೆ ಅಂದರೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಚಿವರಾದಂಥ ತವರ್ ಚಂದ್ ಗೆಹ್ಲೋಟ್ ಅವರು ಇದನ್ನು ಆರಂಭಿಸಿದ್ದಾರೆ. ಮೀನ್ಸ್ ಇದಕ್ಕೆ ಏನು ಲಾಂಚನ್ನು ಮಾಡಿದ್ದಾರೆ. ದೇಶದ ಮೊದಲ ಮಾನಸಿಕ ಆರೋಗ್ಯ ಸಹಾಯವಾಣಿ, ಅದಕ್ಕೆ ಏನಂತ ಕರಿತೀವಿ, ಕಿರಣ್ ಅಂತ ಕರಿತೀವಿ. ಅದರ ನಂಬರ್ ಕೂಡ ಆಗಿದೆ 24x7. ಓಕೆನಾ, ದಿನದ 24 ಗಂಟೆಗಳಲ್ಲೂ ಕೂಡ ಇದೇನು ಮಾಡುತ್ತೆ, ವರ್ಕ್ ಆಗುತ್ತೆ. ಈ ಒಂದು ಸಹಾಯವಾಣಿಯನ್ನು BSNLನ ತಾಂತ್ರಿಕ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆಯನ್ನು ಕೇಳ್ಬೋದು, ಕಿರಣ್ ಎನ್ನುವುದು ಮಾನಸಿಕ ಆರೋಗ್ಯ ಸಹಾಯವಾಣಿ, ಇದು ಯಾವ ಕಂಪನಿಯ ಅಥವಾ ಯಾವ ಟೆಲಿಕಾಂ ಕಂಪನಿಯ ತಾಂತ್ರಿಕ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದರೆ BSNLನ ಒಂದು ತಾಂತ್ರಿಕ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ಈ ಸಹಾಯವಾಣಿ ನಮಗೆ ಲಭ್ಯವಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಪಾಸಿಬಲ್ ಕ್ವಶನ್ ಕಿರಣ್. ಇದಕ್ಕೆ ಅಬ್ರಿವೇಷನ್ ಏನೂ ಇಲ್ಲ, ಆದರೆ ಇದು ಒಂದು ಟೋಲ್ ಫ್ರೀ ನಂಬರ್ ಆಗಿದೆ. ಇನ್ನು ಕನ್ಸೈಡರ್ ದಿಸ್ ಕೃತಿಯನ್ನು ವಿಜಯ್ ಮಲ್ಯ ಅವರ ಪುತ್ರರಾದಂಥ ಸಿದ್ಧಾರ್ಥ್ ಮಲ್ಯರವರು ರಚಿಸಿದ್ದಾರೆ. ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೆಯುತ್ತಿರುವ ದೇಶ ಭಾರತ ಆಗಿದೆ. ಈ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ, ಮಾನಸಿಕ ಬೆಂಬಲವನ್ನು ಹೆಚ್ಚಿಸಲಿಕ್ಕೆ, ಮಾನಸಿಕ ಸ್ಥೈರ್ಯವನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತರ್ತಿದೆ. ಅದರಲ್ಲಿ ಒಂದೇದು ಕಿರಣ್ ಎನ್ನುವ ಸಹಾಯವಾಣಿ. ಇನ್ನು ಅದರ ರಿಲೇಟೆಡ್ ಆಗಿ ಬಂದರೆ ಕನ್ಸೈಡರ್ ದಿಸ್ ಅನ್ನುವ ಕೃತಿಯನ್ನು ಸಿದ್ಧಾರ್ಥ್ ಮಲ್ಯರವರು ರಚಿಸಿದ್ದಾರೆ. ಇದು ಕೂಡ ಮೆಂಟಲ್ ಹೆಲ್ತ್ ಬಗ್ಗೆ ಸಂಬಂಧಪಟ್ಟಂಥ ಒಂದು ಕೃತಿ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್, ಈ ಸ್ಲೈಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ತುಂಬ ಇದೆ. 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ, ಯಾವ ಕೃತಿಗೆ ಬಂದಿದೆ ಅಂತ ಕೇಳ್ತಾರೆ. ಹಾಗಾದರೆ 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕನ್ನಡ ವಿಭಾಗಕ್ಕೆ ಬಂದಿದೆ. ಯಾವ ಕೃತಿಗೆ ಅಂದರೆ ಡಾಕ್ಟರ್ ವಿಜಯರವರ ಕುದಿ ಹೆಸರು. ವೆರಿ ವೆರಿ ಇಂಪಾರ್ಟೆಂಟ್. ಕುದಿ ಹೆಸರು ಅನ್ನುವ ಒಂದು ಕೃತಿಗೆ ಬಂದಿದೆ. ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನಮ್ಮ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳು ಪ್ಲಸ್ ಇನ್ನೆರಡು ಭಾಷೆಗಳು. ಇನ್ನೆರಡು ಯಾವುದಂದರೆ ಒಂದು ಇಂಗ್ಲೀಷ್ ಆಗುತ್ತೆ, ಇನ್ನೊಂದು ರಾಜಸ್ಥಾನಿ ಆಗುತ್ತೆ. ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಏನಿಲ್ಲ, ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಇಲ್ಲ. ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳು ಮತ್ತು ಇನ್ನೆರಡು ಭಾಷೆಗಳು ಯಾವ್ಯಾವುದಂದರೆ ಇಂಗ್ಲೀಷ್ ಮತ್ತು ರಾಜಸ್ಥಾನಿ, ಒಟ್ಟು 24 ಭಾಷೆಗಳಿಗೆ ಸೇರಿ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಕೊಡ್ತಾರೆ, ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ ಅಂತ ಅಂದರೆ ಚಂದ್ರಶೇಖರ್ ಕಂಬಾರ್ ಅವರು. ಅಂದರೆ ನಮ್ಮ ಕರ್ನಾಟಕದ 8ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಚಂದ್ರಶೇಖರ್ ಕಂಬಾರ್ ಅವರು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದರೆ 2020ನೇ ಸಾಲಿನ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ. ಅಂಬಿಕಾತನಯ ದತ್ತ ಅಂದರೆ ಇದು ದ.ರಾ. ಬೇಂದ್ರೆ ಅವರಿಗೆ ಸಂಬಂಧಿಸಿದಂತೆ ಕಾವ್ಯನಾಮ. ಓಕೆನಾ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ ಆಗುತ್ತೆ. ಅವರ ರಿಲೇಟೆಡ್ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. 2020ರಲ್ಲಿ ಈ ಪ್ರಶಸ್ತಿ ಯಾರಿಗೆ ಸಂದಿದೆ ಅಂದರೆ S.L. ಭೈರಪ್ಪ ಅವರಿಗೆ ಸಂದಿದೆ. S.L. ಭೈರಪ್ಪ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟು ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿ 2020. ಶಿವರಾಮ್ ಕಾರಂತ್ ಅವರ ಹುಟ್ಟೂರು ಕೋಟತೊಟ್ಟು ಅಂತ ಗ್ರಾಮ ಬರುತ್ತೆ. ಓಕೆನಾ, ಈ ಕೋಟತೊಟ್ಟು ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾರೆ, ಶಿವರಾಮ್ ಕಾರಂತರ ಹುಟ್ಟೂರು ಪ್ರಶಸ್ತಿಯನ್ನು ನೀಡ್ತಾರೆ. ಇದು ಕೂಡ 2020ರಲ್ಲಿ S.L. ಭೈರಪ್ಪ ಅವರಿಗೆ ಸಂದಿದೆ. ನಿಮಗೆಲ್ಲ S.L. ಭೈರಪ್ಪ ಯಾವುದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ ಇವರು. ಓಕೆನಾ, 2020ನೇ ಸಾಲಿನ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇನ್ನು ನೆಕ್ಸ್ಟು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2019. ಇದು 2020ರದ್ದು ಬಿಡುಗಡೆ ಆಗಿಲ್ಲ, ಅದಕ್ಕೋಸ್ಕರ 2019 ಕ್ವಶನ್ಸ್ಗಳನ್ನೇ ಕೇಳುವ ಸಾಧ್ಯತೆಗಳಿದ್ದಾವೆ, ಅದಕ್ಕೆ ಇವನ್ನ ತಗೊಂಬಂದಿದ್ದೀನಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2019 ವಾಸುದೇವ್ ಮೋಹಿ ಅವರಿಗೆ ನೀಡಲಾಗಿದೆ. ಇವರು ಸಿಂಧಿ ಭಾಷೆಯ ಸಾಹಿತಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಭಾಷೆ ಅಂತ ಕೇಳ್ಬೋದು. ಸಿಂಧಿ ಭಾಷೆಯ ಸಾಹಿತಿಯಾದಂತಹ ವಾಸುದೇವ್ ಮೋಹಿರವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಅವರ ಕೃತಿ ಯಾವುದು ಅಂತ ಕೇಳಿದರೆ ಚಕ್ ಬುಕ್ ಅನ್ನೋದು ಅವರ ಕೃತಿ ಆಗಿದೆ. ಇನ್ನು 2019ರ ರಿಲೇಟೆಡ್ ಜ್ಞಾನಪೀಠ ಪ್ರಶಸ್ತಿ
ಅಂದರೆ ಭಾರತದಲ್ಲಿ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತ ಅನಿಸ್ಕೊಳ್ಳುವ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಸಾಹಿತಿಯಾದಂಥ ಅಕ್ಕಿತಂ ಅಚ್ಯುತನ್ ನಂಬೂದರಿಯವರಿಗೆ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಲಾಗಿದೆ ಅಂದರೆ ಆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಕ್ಕಿತಂ ಅಚ್ಯುತನ್ ನಂಬೂದರಿ 2019 ಜ್ಞಾನಪೀಠ ಅವಾರ್ಡ್ ಫಾರ್ ಸಮಗ್ರ ಸಾಹಿತ್ಯ. ಓಕೆನಾ. ಇನ್ನು 2020ನೇ ಸಾಲಿನ ನೃಪತುಂಗ ಪ್ರಶಸ್ತಿ GS ಅಮೂರ್ ಅವರಿಗೆ ನೀಡಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇತ್ತೀಚೆಗೆ GS ಅಮೂರ್ ಅವರು ನಿಧನರಾಗಿದ್ದಾರೆ. ಅವರಿಗೆ 2020ನೇ ಸಾಲಿನ ನೃಪತುಂಗ ಪ್ರಶಸ್ತಿ. ಇದನ್ನು ಯಾರು ನೀಡ್ತಾರೆ? ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಇವರು ಸೇರ್ಕೊಂಡು ನೀಡುವಂಥ ಪ್ರಶಸ್ತಿಯಾಗಿದೆ ನೃಪತುಂಗ ಪ್ರಶಸ್ತಿ. ಇದನ್ನು GS ಅಮೂರ್ ಅವರಿಗೆ ನೀಡಲಾಗಿದೆ. ಇವರು ಮರಣವನ್ನು ಹೊಂದಿದ್ದಾರೆ, ಆದರೂ ಕೂಡ ಈ ಪ್ರಶಸ್ತಿಯನ್ನು ಅವರ ಭಾವಚಿತ್ರಕ್ಕೆ ಸಲ್ಲಿಸಬೇಕು ಅಂತ ಅನ್ನೋದನ್ನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಂಬಿಕಾತನಯ ರಾಷ್ಟ್ರೀಯ ಪ್ರಶಸ್ತಿ, ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಜ್ಞಾನಪೀಠ ಮತ್ತು ನೃಪತುಂಗ. ಈ ಇಷ್ಟು ಪ್ರಶಸ್ತಿಗಳ ಬಗ್ಗೆ ಒಂದಾದರೂ ಪ್ರಶ್ನೆ ಬರುತ್ತೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮೋಸ್ಟ್ ಪಾಸಿಬಲ್ ಕ್ವಶನ್ ಅಂತ ಅಂದರೆ ವಿಶ್ವ ಪುಸ್ತಕ ರಾಜಧಾನಿ 2020. ವಿಶ್ವ ಪುಸ್ತಕ ರಾಜಧಾನಿ 2020 ಮಲೇಷಿಯಾದ ಕೌಲಾಲಂಪುರವನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಇದನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಯುನೆಸ್ಕೋ ಅವರು ಆಯ್ಕೆ ಮಾಡ್ತಾರೆ. ಯುನೆಸ್ಕೋ ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವಂತಹ ಯುನೆಸ್ಕೋದವರು ಏನು ಮಾಡ್ತಾರೆ? ವಿಶ್ವ ಪುಸ್ತಕ ರಾಜಧಾನಿಯನ್ನು ಆಯ್ಕೆ ಮಾಡ್ತಾರೆ. ಹಾಗಾದರೆ 2020ರಲ್ಲಿ ವಿಶ್ವ ಪುಸ್ತಕ ರಾಜಧಾನಿ ಮಲೇಷಿಯಾದ ಕೌಲಾಲಂಪುರ ಆಗಿದೆ. ನೆಕ್ಸ್ಟ್ 2021 ಕೂಡ ಇವ್ರು ಏನು ಮಾಡಿದ್ದಾರೆ? ಪ್ರಕಟಪಡಿಸಿದ್ದಾರೆ. 2021ರಲ್ಲಿ ವಿಶ್ವ ಪುಸ್ತಕ ರಾಜಧಾನಿಯಾಗಿ ಜಾರ್ಜಿಯಾದ ರಾಜಧಾನಿಯಾದಂಥ ಬಿಲಿಸಿ. ಓಕೆನಾ. ಇದನ್ನ ಇಂಗ್ಲೀಷಲ್ಲಿ ಬಿಲಿಸಿ ಅಂತ ಇದೆ, ಬಟ್ ಸೈಲೆಂಟ್ ಆದರೆ ಬಿಲಿಸಿ ಅನ್ನೋದು ಜಾರ್ಜಿಯಾದ ರಾಜಧಾನಿ ಆಗಿದೆ. ಇದನ್ನ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟು ವಿಶ್ವ ವಾಸ್ತುಶಿಲ್ಪ ರಾಜಧಾನಿ. ಓಕೆನಾ. ವಿಶ್ವ ವಾಸ್ತುಶಿಲ್ಪ ರಾಜಧಾನಿ ಬ್ರೆಜಿಲ್ನ ರಿಯೋ ಡಿ ಜನೈರೋ. ಬ್ರೆಜಿಲ್ನ ರಿಯೋ ಡಿ ಜನೈರೋನ ಏನು ಮಾಡಿದ್ದಾರೆ? ವಿಶ್ವ ವಾಸ್ತುಶಿಲ್ಪ ರಾಜಧಾನಿ ಅಂತ ಹೇಳಿದ್ದಾರೆ. 2021ರಲ್ಲಿ ಡೆನ್ಮಾರ್ಕ್ನ ರಾಜಧಾನಿಯಾದಂಥ ಕೋಪನ್ ಹೇಗನ್ ಅನ್ನು ಏನು ಮಾಡಿದ್ದಾರೆ? ವಿಶ್ವ ವಾಸ್ತುಶಿಲ್ಪ ರಾಜಧಾನಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಈ ವಿಶ್ವ ವಾಸ್ತುಶಿಲ್ಪ ರಾಜಧಾನಿಯನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ಇಲ್ಲಿ ವಿಶ್ವ ವಾಸ್ತುಶಿಲ್ಪ ಕಾಂಗ್ರೆಸ್ ಜರುಗುತ್ತದೆ, ಒಂದು ಸಮಿಟ್ ನಡೆಯುತ್ತೆ. ಯಾವುದ್ರ ರಿಲೇಟೆಡ್ ಆಗಿ? ಆರ್ಕಿಟೆಕ್ಚರ್ ರಿಲೇಟೆಡ್ ಆಗಿ. ಆ ಒಂದು ಪ್ರದೇಶವನ್ನು ಏನು ಮಾಡ್ತಾರೆ? ಆ ವರ್ಷ ವಾಸ್ತುಶಿಲ್ಪದ ರಾಜಧಾನಿ ಅಂತಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ಆರ್ಕಿಟೆಕ್ಚರ್ ರಿಲೇಟೆಡ್ ಬರೋದಾದರೆ ಪ್ರಿಟ್ಜೇಕರ್ ಅವಾರ್ಡ್ ಅಂತ ಬರುತ್ತೆ. ಪ್ರಿಟ್ಜೇಕರ್ ಅವಾರ್ಡನ್ನು ಏನಂತ ಕರಿತೀವಿ? ವಾಸ್ತುಶಿಲ್ಪದ ನೊಬೆಲ್ ಅಂತ ಕರಿತೀವಿ. ಓಕೆನಾ. ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಅಂತ ಹೆಸರನ್ನು ಪಡೆದುಕೊಂಡಿರುವ ಪ್ರಿಟ್ಜೇಕರ್ ಅವಾರ್ಡನ್ನು 2020ರಲ್ಲಿ ಫೋನೆ ಫಾರೆಲ್ ಮತ್ತು ಶೆಲ್ಲಿ MC ನಮಾರಾ. ಓಕೆನಾ. ಫೋನೆ ಫಾರೆಲ್ ಮತ್ತು ಶೆಲ್ಲಿ MC ನಮಾರಾ ಇದನ್ನು ಪಡೆದಿದ್ದಾರೆ. ಈ ಇಷ್ಟು ಪಾಯಿಂಟ್ಸಲ್ಲಿ ಒಂದು ಕ್ವಶನ್ ಆದರೂ ಬರೋ ಸಾಧ್ಯತೆ ಇದೆ. ವಿಶ್ವ ಪುಸ್ತಕ ರಾಜಧಾನಿ 2020 ಮಲೇಷಿಯಾದ ಕೌಲಾಲಂಪುರ. ನೆಕ್ಸ್ಟ್ ಕೇಳಿದರೆ 2021ನಲ್ಲಿ ಜಾರ್ಜಿಯಾದ ಬಿಲಿಸಿ ಆಗುತ್ತೆ. ಇನ್ನು ವಾಸ್ತುಶಿಲ್ಪದ ರಾಜಧಾನಿ ಕೇಳಿದರೆ ರಿಯೋ ಡಿ ಜನೈರೋ ಆಗುತ್ತೆ. ಮುಂದಿನ 2023ರಲ್ಲಿ ಕೇಳಿದರೆ ಕೋಪನ್ ಹೇಗನ್ ಆಗುತ್ತೆ. ಈ ಪ್ರಿಟ್ಜೇಕರ್ ಅವಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಪಡೆದವರು 2020ರಲ್ಲಿ ಫೋನೆ ಫಾರೆಲ್ ಮತ್ತು ಶೆಲ್ಲಿ MC ನಮಾರಾ ಇದನ್ನು ಪಡ್ಕೊಂಡಿದ್ದಾರೆ. ಇದನ್ನು ವಾಸ್ತುಶಿಲ್ಪದ ನೊಬೆಲ್ ಅಂತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್, ಭಾರತೀಯ ರೈಲ್ವೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಚಲಿತ ಘಟನೆಗಳಲ್ಲಿ ಇರ್ತವೆ. ಅದಕ್ಕೆ ರಿಲೇಟೆಡ್ ಆಗಿ ದೇಶದ ಮೊದಲ ಹಣ್ಣಿನ ಟ್ರೈನ್, ಓಕೆನಾ, ಫ್ರೂಟ್ ಟ್ರೈನ್, ಇಡೀ ದೇಶದಲ್ಲೇ ಮೊದಲ ಫ್ರೂಟ್ ಟ್ರೈನ್ ಯಾವುದು ಅಂದರೆ ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ತಡಿಪಾತ್ರಿ ರೈಲ್ವೆ ಸ್ಟೇಷನ್ನಿಂದ ಮಹಾರಾಷ್ಟ್ರದ ಜವಾಹರ್ಲಾಲ್ ನೆಹರು ಬಂದರಿಗಿದೆಯಲ್ಲ, ಆ ಬಂದರಿಗೆ ಹ್ಯಾಪಿ ಬನಾನಾ ಬ್ರ್ಯಾಂಡ್ನ ಬಾಳೆಹಣ್ಣನ್ನು ಹೊತ್ತಂಥ ಟ್ರೈನ್ ಏನಾಗುತ್ತೆ? ಚಾಲನೆಗೊಳ್ಳುತ್ತೆ. ಹಾಗಾದರೆ ದೇಶದ ಮೊದಲ ಹಣ್ಣಿನ ರೈಲು ಯಾವ ಹಣ್ಣನ್ನು ಸರಬರಾಜು ಮಾಡುತ್ತೆ ಅಂತ ಕೇಳಿದರೆ ಬನಾನಾ. ಅದರ ಒಂದು ಬ್ರ್ಯಾಂಡ್ ಏನು? ಹ್ಯಾಪಿ ಬನಾನಾ ಬ್ರ್ಯಾಂಡ್. ಎಲ್ಲಿಂದ ಎಲ್ಲಿಗೆ ಅಂತ ಕೇಳುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಮತ್ತು ಮಹಾರಾಷ್ಟ್ರದ ಜವಾಹರ್ಲಾಲ್ ನೆಹರು ಪೋರ್ಟ್.
ಸ್ಟೇಟ್ ಕೇಳಿದ್ರೆ ಆಂಧ್ರ ಪ್ರದೇಶ್ ಟು ಮಹಾರಾಷ್ಟ್ರ, ಪರ್ಟಿಕ್ಯುಲರ್ ಸ್ಟೇಷನ್ ಕೇಳಿದ್ರೆ ತಡಿಪಾತ್ರಿ ರೈಲ್ವೆ ಸ್ಟೇಷನ್ ಬರುತ್ತೆ, ಇಲ್ಲಿ ಜವಾಹರ್ಲಾಲ್ ನೆಹರು ಪೋರ್ಟ್ ಬರುತ್ತೆ. ಇಟ್ಸ್ ದ ಮೋಸ್ಟ್ ಪಾಸಿಬಲ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ರೈಲ್ವೆಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋದ್ರೆ, ಭಾರತದ ಮೊದಲ ಕಿಸಾನ್ ರೈಲು ಸೇವೆ ಮಹಾರಾಷ್ಟ್ರದ ದೇವಳ್ಳಿಯಿಂದ ಬಿಹಾರದ ದಾನಾಪುರಕ್ಕೆ ಆರಂಭವಾಗಿದೆ. ಅಂದರೆ ಕೋವಿಡ್ ಎಫೆಕ್ಟ್ನ ರಿಲೇಟೆಡ್ ಆಗಿ ಭಾರತದಲ್ಲಿ ಮೊದಲ ಕಿಸಾನ್ ರೈಲು ಸೇವೆಯನ್ನು ಆರಂಭಿಸಲಾಗುತ್ತೆ ರೈಲ್ವೆ ಅವರು. ಅದನ್ನ ಮಹಾರಾಷ್ಟ್ರದ ದೇವಳ್ಳಿಯಿಂದ ಬಿಹಾರದ ಧಾನಾಪುರಕ್ಕೆ ಏನು ಮಾಡಲಾಗಿದೆ, ಆರಂಭಗೊಳಿಸಲಾಗಿತ್ತು. ಇನ್ನು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಏನು ನಾವು RPF ಅಂತ ಕರಿತೀವಲ್ಲ, ಅದನ್ನ ಇತ್ತೀಚೆಗೆ ಏನಂತ ನೇಮಕ ಮಾಡಿದ್ದಾರೆ, ಮರುನಾಮಕರಣ ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ಕ್ವಶನ್ ಕೂಡ ಕೇಳುವ ಸಾಧ್ಯತೆ ಇದೆ. RPFನ ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್, ದೃಷ್ಟಿ ವಿಕಲಚೇತನ ಬಳಕೆದಾರರಿಗೆ ಸಹಾಯ ಮಾಡಲಿಕ್ಕೆ ಗೂಗಲ್ ಒಂದು ಬ್ರೈಲ್ ಕೀಬೋರ್ಡ್ ಅನ್ನು ಪ್ರಾರಂಭಿಸಿದೆ. ಓಕೆನಾ, ದೃಷ್ಟಿ ವಿಕಲಚೇತನ ಹಿಂದಿನ ಪರೀಕ್ಷೆಯಲ್ಲಿ ಮನಿ ಅನ್ನೋದು ಒಂದು RBI ಲಾಂಚ್ ಮಾಡಿದ್ರು ಫಾರ್ ಬ್ಲೈಂಡ್ಸಿಗೆ. ಅದೇ ರೀತಿ ಈ ಒಂದು ಕ್ವಶನ್ ಕೂಡ ಬರ್ಬೋದು. ದೃಷ್ಟಿ ವಿಕಲಚೇತನ ಬಳಕೆದಾರರಿಗೆ ಅಂದರೆ ಬ್ಲೈಂಡ್ ಪೀಪಲ್ಗೆ ಸಹಾಯ ಮಾಡಲಿಕ್ಕೋಸ್ಕರ ಗೂಗಲ್ ಅವ್ರು ಏನು ಮಾಡಿದ್ದಾರೆ, ಟಾಕ್ ಬ್ಯಾಕ್, ವೆರಿ ವೆರಿ ಇಂಪಾರ್ಟೆಂಟ್, ಟಾಕ್ ಬ್ಯಾಕ್ ಬ್ರೈಲ್ ಕೀಬೋರ್ಡ್ ಅನ್ನ ಪ್ರಾರಂಭಿಸಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಟಾಕ್ ಬ್ಯಾಕ್ ಅನ್ನೋದು ಇದು ಏನಾಗಿದೆ ಅಂತ ಅಂದ್ರೆ, ಇದು ಒಂದು ಬ್ರೈಲ್ ಕೀಬೋರ್ಡ್ ಆಗಿದೆ. ಹಾಗಾದ್ರೆ ಇದನ್ನ ಪ್ರಾರಂಭಿಸಿದ್ರೆ ಯಾರು, ಗೂಗಲ್. ಓಕೆನಾ, ಗೂಗಲ್. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮಿಷನ್ ಕರ್ಮಯೋಗಿ ಯೋಜನೆ. ಮಿಷನ್ ಕರ್ಮಯೋಗಿ ಯೋಜನೆ ಏನಿದು? ಮಿಷನ್ ಕರ್ಮಯೋಗಿ ಯೋಜನೆ ಅಂತಂದ್ರೆ ನಾಗರಿಕ ಸೇವಾ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವ ಸಲುವಾಗಿ ನೇಮಕಾತಿ ನಂತರದ ತರಬೇತಿ ಯೋಜನೆಯಾಗಿ ಮಿಷನ್ ಕರ್ಮಯೋಗಿ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದನೆಗೊಳಿಸಿದೆ. ಏನು ನಾವು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಇದೀವಲ್ಲ, ಅವರು ಪರೀಕ್ಷೆಯಲ್ಲಿ ಪಾಸ್ ಆಗಿ ಅವರ ತರಬೇತಿ ನಡೆಯುವ ಸಂದರ್ಭದಲ್ಲಿ ಈ ಯೋಜನೆಯನ್ನು ತರಬೇಕು. ಯಾವುದು? ಮಿಷನ್ ಕರ್ಮಯೋಗಿ ಯೋಜನೆಯನ್ನು. ಯಾಕಂದರೆ ಅವರ ಒಂದು ತರಬೇತಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಜಾರಿಗೆ ಬಂದಂತಹ ಯೋಜನೆ ಮಿಷನ್ ಕರ್ಮಯೋಗಿ ಯೋಜನೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಗ್ರಂಥಾಲಯಗಳಿಗೆ, ಲೈಬ್ರರಿ ಸಿಸ್ಟಮಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು ಲಾಕ್ಡೌನ್ ಸಂದರ್ಭದಲ್ಲಿ ತಂದಿರುವ ಡಿಜಿಟಲ್ ಗ್ರಂಥಾಲಯಕ್ಕೆ ಲಕ್ಷಾಂತರ ಓದುಗರು ನೋಂದಣಿಯಾಗಿದ್ದಾರೆ. ಈ ಪ್ರಶ್ನೆ ಕೂಡ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಏನು ಲಾಕ್ಡೌನ್ ಆಗಿತ್ತು, ಅವಾಗ ಲೈಬ್ರರಿ ಎಲ್ಲ ಏನಾಗಿದ್ವು, ಕ್ಲೋಸ್ ಆಗಿದ್ವು. ಅಂಥ ಟೈಮಲ್ಲಿ ಡಿಜಿಟಲ್ ಲೈಬ್ರರಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡ್ಬರ್ತಾರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯವರು. ಈ ಇಲಾಖೆಯ ಘೋಷವಾಕ್ಯ ಕೇಳುವ ಸಾಧ್ಯತೆ ಇದೆ. ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ. ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಘೋಷವಾಕ್ಯ ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಡಿಜಿಟಲ್ ಲೈಬ್ರರಿ ಕಾನ್ಸೆಪ್ಟ್ ಅನ್ನ ಸಾರ್ವಜನಿಕ ಗ್ರಂಥ ಇಲಾಖೆಯವರು ತಗೊಂಡ್ಬರ್ತಾರೆ. ಹಾಗಾದ್ರೆ ಇದರಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಡಿಜಿಟಲ್ ಲೈಬ್ರರಿಯ ಒಂದು ಉಪಯೋಗವನ್ನು ಪಡ್ಕೊಂಡವರು ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ. ಇದರ ವೆಬ್ಸೈಟ್ ಬಂದರೆ www.karnataka digital public library.organization. ಈ ಒಂದು ವೆಬ್ಸೈಟಲ್ಲಿ ಡಿಜಿಟಲ್ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತ ಒಂದು ವೆಬ್ಸೈಟ್ ಆಗಿದೆ. ಇದು ಆ್ಯಪ್ ಮೂಲಕ ಕೂಡ ಈ ಡಿಜಿಟಲ್ ಲೈಬ್ರರಿಯ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಹಾಗಾದರೆ ಈ ಸಾರ್ವಜನಿಕ ಗ್ರಂಥಾಲಯ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಾರ್ವಜನಿಕ ಗ್ರಂಥಾಲಯ ಅನ್ನೋದು ಒಂದು ಮೊಬೈಲ್ ಆ್ಯಪ್ ಇದೆ. ಇದರ ಮೂಲಕ ಏನು ಮಾಡ್ಬೋದು, ಡಿಜಿಟಲ್ ಗ್ರಂಥಾಲಯವನ್ನು ಆ ಒಂದು ಸೇವೆಯನ್ನು ನಾವು ಪಡ್ಕೋಬಹುದು. ಪ್ರಶ್ನೆ ಈ ರೀತಿ ಬರ್ಬೋದು, ಈ ಸಾರ್ವಜನಿಕ ಗ್ರಂಥಾಲಯ ಮೊಬೈಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಡಿಜಿಟಲ್ ಗ್ರಂಥಾಲಯಕ್ಕೆ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಆಗಿರುವಂಥ ಒಂದು ಆ್ಯಪ್ ಇದಾಗಿದೆ. ಘೋಷವಾಕ್ಯ ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದೇಶದ ಬಂದರುಗಳನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯಾವುದು ಅಂದರೆ ಸಾಗರಮಾಲಾ ಯೋಜನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಪೋರ್ಟ್ಸ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಅಂದು ಸಾಗರಮಾಲಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಬರುವ ಕರ್ನಾಟಕದ ಕಾರವಾರ ಬಂದರಿನಲ್ಲಿ ಮೀನುಗಾರರಿಂದ ಪ್ರತಿಭಟನೆ ಆಗುತ್ತಿದೆ.
ಅಂದ್ರೆ ಸಾಗರ್ಮಾಲಾ ಯೋಜನೆಯನ್ನ ಕರ್ನಾಟಕದ ಯಾವ ಬಂದರಿನ ಮೀನುಗಾರರು ಪ್ರತಿಭಟನೆ ನಡೆಸ್ತಿದ್ದಾರೆ ಇದ್ರ ವಿರುದ್ಧವಾಗಿ ಅಂತ ಕೇಳಿದ್ರೆ ಅಲ್ಲಿ ಕಾರವಾರ ಬಂದರು ಆಗುತ್ತೆ. ಆಪ್ಷನ್ಸ್ಗಳು ಮಂಗಳೂರು ಬಂದರು, ಕಾರವಾರ ಬಂದರು, ಇನ್ನ ಮಲ್ಪೆ ಬಂದರು, ಈ ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಆದ್ರೆ ಈ ಸಾಗರ್ಮಾಲಾ ಯೋಜನೆ ಅಡಿಯಲ್ಲಿ ಬಂದರುಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬಂದಿರುವಂತಹ ಒಂದು ಯೋಜನೆ. ಇದರಲ್ಲಿ ಕರ್ನಾಟಕದ ಕಾರವಾರ ಬಂದರಿನ ಮೀನುಗಾರರು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕೇಂದ್ರ ಸರ್ಕಾರವು ರಾಮ ಸೇತುವೆಯನ್ನ ರಾಷ್ಟ್ರೀಯ ಪಾರಂಪರಿಕ ತಾಣವನ್ನಾಗಿ ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಲು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ರಾಮ ಸೇತುವೆ ಬಗ್ಗೆ ಗೊತ್ತು, ಅದನ್ನ ಒಂದು ರಾಷ್ಟ್ರೀಯ ಪಾರಂಪರಿಕ ತಾಣವನ್ನಾಗಿ ಘೋಷಿಸ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಅಂದು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾರಂತಂದ್ರೆ ಬಿಜೆಪಿಯ ಸದಸ್ಯರಾದಂತಹ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ರಾಮ ಸೇತುವೆಗೆ ಇನ್ನೊಂದು ಹೆಸರೇನು ಅಂದ್ರೆ ಆಡಮ್ ಬ್ರಿಡ್ಜ್ ಆಗುತ್ತೆ. ರಾಮ ಸೇತುವೆ ಇನ್ನೊಂದು ಹೆಸರು ಆಡಮ್ ಬ್ರಿಡ್ಜ್ ಆಗುತ್ತೆ. ಇನ್ನ ರಕ್ಷಣೆಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅನ್ನು ನೋಡೋದಾದ್ರೆ, ಭಾರತ ಮತ್ತು ರಷ್ಯಾ ಜಂಟಿ ಸಹಭಾಗಿತ್ವದಲ್ಲಿ ಕರ್ನಾಟಕದ ತುಮಕೂರಿನಲ್ಲಿ ಕಮೋ ಹೆಲಿಕಾಪ್ಟರ್ಗಳನ್ನ ಏನ್ ಮಾಡಲಾಗಿದೆ, ತಯಾರಿಸಲಾಗಿದೆ. ಕಮೋ ಹೆಲಿಕಾಪ್ಟರ್, ಓಕೆನಾ. ಭಾರತ ಮತ್ತು ರಷ್ಯಾದ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಕರ್ನಾಟಕದ ತುಮಕೂರಿನಲ್ಲಿ ತಯಾರಾಗುತ್ತಿರುವ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೇಳಿದ್ರೆ ಇಟ್ ಈಸ್ ಕಮೋ ಹೆಲಿಕಾಪ್ಟರ್. ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರತ್ಯೇಕ ಬೋಡೋಲ್ಯಾಂಡ್ ರಾಜ್ಯಕ್ಕಾಗಿ ಬೋಡೋ ಜನರು ನಡೆಸುತ್ತಿದ್ದ ಹೋರಾಟಕ್ಕಾಗಿ ಬೋಡೋ ಒಪ್ಪಂದದ ಮೂಲಕ ತಾರ್ಕಿಕ ಅಂತ್ಯವನ್ನ ಹಾಡಲಾಗಿದೆ ಅಂತ ಅಂದ್ರೆ, ಬೋಡೋಲ್ಯಾಂಡ್ ಅಂತ ಅಂದ್ರೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಅಸ್ಸಾಂ, ಇಟ್ ಇಸ್ ಎ ಸ್ಟೇಟ್, ಓಕೆನಾ. ಅಸ್ಸಾಂ ಅನ್ನೋದೇ ಒಂದು ರಾಜ್ಯ. ಆ ಅಸ್ಸಾಂನಲ್ಲಿ ಇನ್ನೊಂದು ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಅದೇ ಯಾವುದಂದ್ರೆ ಬೋಡೋಲ್ಯಾಂಡ್. ಬೋಡೋ ಅನ್ನೋ ಜನರು ಅಸ್ಸಾಂನಲ್ಲಿರುವಂತಹ ಒಂದು ಬುಡಕಟ್ಟು ಜನರಾಗಿದ್ದಾರೆ. ಇವರು ಏನ್ ಮಾಡಿದ್ದಾರೆ ಅಂದ್ರೆ ಅಸ್ಸಾಂನಲ್ಲಿ ಅವರಿಗಾಗಿ ಒಂದು ಸಪರೇಟ್ ಆದಂತ ಸ್ಟೇಟ್ ಅನ್ನ ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ. ಆ ಒಂದು ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಇತ್ತೀಚೆಗೆ ಸರ್ಕಾರ ಈ ಬೋಡೋ ಜನರ ಜೊತೆಗೆ ಬೋಡೋಲ್ಯಾಂಡ್ ರಿಲೇಟೆಡ್ ಏನ್ ಮಾಡ್ಕೊಂಡಿದೆ, ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ. ಅಂದ್ರೆ ತಾರ್ಕಿಕವಾಗಿ ಅವರ ಒಂದು ಇದ್ದಂತಹ ಒಂದು ವಿವಾದವನ್ನ ಅಂತ್ಯ ಮಾಡಲಾಗಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ, ಬೋಡೋಲ್ಯಾಂಡ್ನ ಪ್ರತ್ಯೇಕ ರಾಜ್ಯದ ಕೂಗು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ಫ್ಯಾಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮಲೈ ಮಹದೇಶ್ವರ ವನ್ಯಧಾಮವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಬಹುದು. ಮಲೈ ಮಹದೇಶ್ವರ ವನ್ಯಧಾಮವನ್ನ ಇತ್ತೀಚೆಗೆ ಹುಲಿ ಸಂರಕ್ಷಿತ ಪ್ರದೇಶ ಮೀನ್ಸ್ ಟೈಗರ್ ರಿಸರ್ವ್ ಅನ್ನಾಗಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾದ್ರೆ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಮಲೈ ಮಹದೇಶ್ವರ ವನ್ಯಧಾಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಟೈಗರ್ ರಿಸರ್ವ್ಗಳ ಸಂಖ್ಯೆ ಎಷ್ಟು? 5. ನ್ಯಾಷನಲ್ ಪಾರ್ಕ್ಸ್ ಕೂಡ 5 ಇದಾವೆ ಕರ್ನಾಟಕದಲ್ಲಿ. ಅದೇ ರೀತಿ ಟೈಗರ್ ರಿಸರ್ವ್ ಕೂಡ 5 ಇದಾವೆ. ಯಾವ್ಯಾವ ಇದಾವೆ ಅಂತ ನೋಡೋದಾದ್ರೆ ಬಂಡೀಪುರ, ಅಂಶಿ, ನಾಗರಹೊಳೆ, ಭದ್ರಾ, ಬಿಳಿಗಿರಿ ರಂಗನಾಥ ಇವೇನಿದಾವೆ 5 ಕೂಡ ಏನು ಟೈಗರ್ ರಿಸರ್ವ್, ಕರ್ನಾಟಕದಲ್ಲಿರುವಂತಹ ಹುಲಿ ಸಂರಕ್ಷಣಾ ಪ್ರದೇಶಗಳು. 2018ರ ಹುಲಿಗಣತಿಯ ವರದಿಯ ಪ್ರಕಾರ ಭಾರತದಲ್ಲಿ 2967 ಹುಲಿಗಳಿದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ 2967 ಹುಲಿಗಳಿದಾವೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹುಲಿಯನ್ನ ಹೊಂದಿರುವ ರಾಜ್ಯ ಯಾವುದು ಅಂತಂದ್ರೆ ಮಧ್ಯಪ್ರದೇಶ. ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಮಧ್ಯಪ್ರದೇಶದಲ್ಲಿ 526 ಹುಲಿಗಳಿವೆ. ಕರ್ನಾಟಕದಲ್ಲಿ 524 ಹುಲಿಗಳನ್ನು ಹೊಂದುವುದರ ಮೂಲಕ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಜುಲೈ 29ನ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ಗ್ಲೋಬಲ್ ಟೈಗರ್ ಡೇ ಅಂತ ಕೂಡ ಕರಿತೀವಿ ಇದನ್ನ, ಗ್ಲೋಬಲ್ ಟೈಗರ್ ಡೇ. ಜಾಗತಿಕವಾಗಿ ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು, ಅವುಗಳ ಬೇಟೆಯನ್ನ ತಡಿಬೇಕು, ಅದರ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸಬೇಕು ಅಂತ ಅಂದು ಪ್ರತಿ ವರ್ಷ ಜುಲೈ 29ನ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತಂದು ಆಚರಣೆ ಮಾಡ್ತೀವಿ. ಇದನ್ನ ಗ್ಲೋಬಲ್ ಟೈಗರ್ ಡೇ ಅಂತ ಕೂಡ ಕರೀತಾರೆ. ಇನ್ನು ಧಾನ್ಯ ಲಕ್ಷ್ಮಿ ಯೋಜನೆ, ಇಲ್ಲಿ ಒಂದು ಯೋಜನೆಯನ್ನು ಹೇಳಿದ್ದಾರೆ. ಧಾನ್ಯ ಲಕ್ಷ್ಮಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಬೀಜ ಸಂರಕ್ಷಣೆಗೆ ಮುಂದಾಗುವ ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ರೈತ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ.
ಅಂದರೆ ಬೀಜಗಳನ್ನು ಧಾನ್ಯಗಳಾಗಿರ್ಬೋದು, ಭತ್ತ, ಗೋಧಿ, ರಾಗಿ ಈ ರೀತಿಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬೀಜ ಸಂರಕ್ಷಣೆಗೆ ಮುಂದಾಗುವ ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ರೈತ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆ ಕೂಡ ಯಾವುದರ ಅಂಡರಲ್ಲಿ ಬರುತ್ತೆ ಅಂದರೆ 2022ರ ವೇಳೆಗೆ ಕೃಷಿ ಆದಾಯವನ್ನು ಡಬಲ್ ಮಾಡಬೇಕು, ಮೀನ್ಸ್ ದ್ವಿಗುಣಗೊಳಿಸಬೇಕು ಅಂತ ಅಂದು ನಮ್ಮ ಭಾರತ ದೇಶದಲ್ಲಿ ಆ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಕೃಷಿ ಆದಾಯವನ್ನು 2022ರ ವೇಳೆಗೆ ದ್ವಿಗುಣಗೊಳಿಸಬೇಕು ಅಂತ ಆ ಒಂದು ಯೋಜನೆಯ ನಿಟ್ಟಿನಲ್ಲಿ ಧಾನ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ವಲ್ಪ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಈ ಸ್ಲೈಡಲ್ಲಿ ಒಂದೇ ಟಾಪಿಕ್ಕಿಗೆ ಒಂದೇ ಹೆಸರಿನಲ್ಲಿ 2 ರಿಲೇಟೆಡ್ ಟಾಪಿಕ್ಸ್ಗಳು ಬರ್ತವೆ, ಅದನ್ನು ನೋಡ್ತಾ ಹೋಗೋಣ. ವಜ್ರ ಇದು ಏನು ಅಂತ ಕೇಳ್ಬೋದು. ಓಕೆನಾ? ವಜ್ರ ಇದು ಕಡಲ ಗಸ್ತು ನೌಕೆಯಾಗಿದೆ. ಇದು ಒಂದು ನೌಕೆ. ಎಂಥ ನೌಕೆ? ಗಸ್ತು ನೌಕೆ. ಓಕೆನಾ? ಸ್ವದೇಶಿ ನಿರ್ಮಿತ ಕಡಲ ನೌಕೆಯನ್ನು ಇತ್ತೀಚೆಗೆ ಕೇಂದ್ರ ಬಂದರು ಸಚಿವರು ಚಾಲನೆಯನ್ನು ನೀಡಿದರು. ವಜ್ರ ಇದೇನು ಅಂತ ಕೇಳಿದರೆ ಅಲ್ಲಿ ನೌಕಾ ಒಂದು ಸಂಬಂಧಪಟ್ಟಂತೆ, ನೌಕಾದಳಕ್ಕೆ ಸಂಬಂಧಪಟ್ಟಂತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ವಜ್ರ ಏನು ಅಂತ ಕೇಳಿದರೆ ಏನು ಬರಿಬೇಕು? ಇದು ಒಂದು ಕಡಲ ಗಸ್ತು ನೌಕೆ ಆಗಿದೆ. ಇದನ್ನು ಇತ್ತೀಚೆಗೆ ಕೇಂದ್ರ ಬಂದರು ಸಚಿವರು ಏನು ಮಾಡಿದರು? ಚಾಲನೆಯನ್ನು ನೀಡಿದರು. ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಲಾರ್ಸನ್ ಆ್ಯಂಡ್ ಟರ್ಬೋ, ಓಕೆನಾ, ಲಾರ್ಸನ್ ಆ್ಯಂಡ್ ಟರ್ಬೋ ಕಂಪನಿಯವ್ರು ಏನು ಮಾಡ್ತಾರೆ ಅಂದರೆ ಈ ವಜ್ರ ಕಡಲು ಗಸ್ತು ನೌಕೆಯನ್ನು ತಯಾರು ಮಾಡ್ತಾರೆ. ಓಕೆನಾ? ಇನ್ನೊಂದು ವಜ್ರ ಬರುತ್ತೆ. 2 ವಿಷಯಗಳನ್ನ ಇಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಇನ್ನೊಂದು ವಜ್ರ ಬರುತ್ತೆ. ಇದು ಭಾರತ ರಾಷ್ಟ್ರೀಯ ಪಾವತಿ ನಿಗಮ, NPCI ಅಂತ ಹೇಳ್ತೀವಿ. ಓಕೆನಾ? ಈ ಭಾರತದ ರಾಷ್ಟ್ರೀಯ ಪಾವತಿ ನಿಗಮದ ವತಿಯಿಂದ ವಜ್ರ ಹೆಸರಿನ ಬ್ಲ್ಯಾಕ್ ಚೈನ್ ಆಧಾರಿತ ವೇದಿಕೆ ಸಿದ್ಧವಾಗುತ್ತಿದೆ. ಬ್ಲ್ಯಾಕ್ ಚೈನ್ ರಿಲೇಟೆಡ್ ಆಗಿ ವಜ್ರ ಹೆಸರಿನ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಿದ್ದಾರೆ. ಇದನ್ನ ರೆಡಿ ಮಾಡ್ತಾ ಇರೋರು ಯಾರು? ಭಾರತದ ರಾಷ್ಟ್ರೀಯ ಪಾವತಿ ನಿಗಮ. ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪಾವತಿ ಮತ್ತು ವ್ಯವಹಾರಗಳ ಸುರಕ್ಷತೆಯನ್ನು ಮಾಡುವುದು. ನಾವೇನು ಆನ್ಲೈನ್ ಪೇಮೆಂಟ್ ಅಂತ ಹೇಳ್ತೀವಲ್ಲ, ಈ ಆನ್ಲೈನ್ ಪೇಮೆಂಟ್ ರಿಲೇಟೆಡ್ ಆಗಿ ವಜ್ರ ಅನ್ನೋದನ್ನ ಒಂದು ಬ್ಲ್ಯಾಕ್ ಚೈನ್ ಪ್ಲಾಟ್ಫಾರ್ಮ್ ಆಗಿ ರೆಡಿ ಮಾಡ್ತಿದ್ದಾರೆ. ಇದು NPCI. ರಕ್ಷಣೆಗೆ ಸಂಬಂಧಪಟ್ಟಂತೆ ವಜ್ರ ಕೇಳಿದರೆ ನೀವು ಏನು ಬರಿಬೇಕು? ಅದು ಒಂದು ಗಸ್ತು ನೌಕೆ. ಇಲ್ಲಿ ಕೇಳಿದರೆ ಇದು ಒಂದು ಬ್ಲ್ಯಾಕ್ ಚೈನ್ ಪ್ಲಾಟ್ಫಾರ್ಮ್ ಅಂತ ಬರಿಬೇಕಾಗುತ್ತೆ. 2020ನೇ ವರ್ಷವನ್ನ ಕೃತಕ ಬುದ್ಧಿಮತ್ತೆ ವರ್ಷ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಯರ್ ಅಂತಂದು ಯಾವ ಸರ್ಕಾರ ಘೋಷಣೆ ಮಾಡಿದೆ ಅಂದರೆ ತೆಲಂಗಾಣ ಸರ್ಕಾರ ಘೋಷಣೆ ಮಾಡಿದೆ. 2020 ಈಸ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಯರ್ ಅಂತ ಅಂದು ತೆಲಂಗಾಣ ಸರ್ಕಾರ ಘೋಷಣೆ ಮಾಡಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಮೈ ಬುಕ್ ಮೈ ಫ್ರೆಂಡ್ ಟ್ವಿಟರ್ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಮೈ ಬುಕ್ ಮೈ ಫ್ರೆಂಡ್ ಟ್ವಿಟರ್ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಏಪ್ರಿಲ್ 23. ಇದನ್ನ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ ಅಂತ ಕೂಡ ಕರೀತಾರೆ. ವಿಶ್ವ ಪುಸ್ತಕ ದಿನ ಪ್ರತಿ ವರ್ಷ ಏಪ್ರಿಲ್ 23ಕ್ಕೆ ಆಚರಣೆ ಮಾಡ್ತೀವಿ. ಇದನ್ನ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಈ ವಿಶ್ವ ಪುಸ್ತಕ ದಿನವನ್ನು ಆಚರಣೆ ಮಾಡುವವರು ಯಾರು ಅಂದರೆ ಯುನೆಸ್ಕೋದವರು ಇದನ್ನ ಆಚರಣೆ ಮಾಡಬೇಕು ಅಂತ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಹಾಗಾದ್ರೆ ಮೈ ಬುಕ್ ಮೈ ಫ್ರೆಂಡ್ ಟ್ವಿಟರ್ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಈ ವಿಶ್ವ ಪುಸ್ತಕ ದಿನಾಚರಣೆ ಅಂದರೆ ಏಪ್ರಿಲ್ 23ರಂದು ಕನಿಷ್ಠ ಒಂದು ದಿನ ಒಂದು ಪುಸ್ತಕವನ್ನಾದರೂ ಓದಲು ಮತ್ತು ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳುವಂತೆ ಉತ್ತೇಜಿಸಲು ಈ ಅಭಿಯಾನವನ್ನು ಆರಂಭಿಸಿತು. ಮೈ ಬುಕ್ ಮೈ ಫ್ರೆಂಡ್ ಟ್ವಿಟರ್ ಅಭಿಯಾನ, ಇದನ್ನ ಅಭಿಯಾನವನ್ನು ಆರಂಭಿಸಿದವರು ನಮ್ಮ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ. ಯಾಕೆ ಅಂದರೆ ವಿಶ್ವ ಪುಸ್ತಕ ದಿನಾಚರಣೆಯ ಅಂಗವಾಗಿ ಅಂದರೆ ಏಪ್ರಿಲ್ 23ರ ಅಂಗವಾಗಿ ಕನಿಷ್ಠ ಒಂದು ಪುಸ್ತಕವನ್ನು ಓದಬೇಕು, ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕು ಅನ್ನೋ ಒಂದು ಉತ್ತೇಜನಕ್ಕೋಸ್ಕರ ಈ ಅಭಿಯಾನವನ್ನು ಆರಂಭಿಸಿತು. ಇನ್ನು ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಾನ್ಸೆಪ್ಟ್, ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್ಸ್. ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್ಸ್ ಈ ಕೃತಿಯು ಇನ್ಫೋಸಿಸ್ನ ಸಹ ಸಂಸ್ಥಾಪಕಿ ಮತ್ತು ಲೇಖಕರು ಆದಂಥ ಸುಧಾ ಮೂರ್ತಿಯವರು ರಚಿಸಿದ್ದಾರೆ. ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್ಸ್ ಕೃತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೇಳುವ ಸಾಧ್ಯತೆ ಇದೆ. ಇದನ್ನ ಲೇಖಕರು ಯಾರು ಇದ್ದಾರೆ? ಸುಧಾ ಮೂರ್ತಿಯವರು ಇದನ್ನ ರಚನೆ ಮಾಡಿದ್ದಾರೆ. ಇದಾಗಿತ್ತು ಈ ವರ್ಷದ 2020ಕ್ಕೆ ಸಂಬಂಧಿಸಿದಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋ.
ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಮುಂದಿನ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.